ನನ್ನ ಕ್ರೆಡಿಟ್ ಸ್ಕೋರ್ 761. ಹೀಗೆ ಸುಮ್ಮನೆ ಬಂದಿಲ್ಲ. ಇದನ್ನು ಮೇಂಟೈನ್ ಮಾಡಲು ಕೆಲವು ಟ್ರಿಕ್ಸ್ ಇವೆ. ಮೊದಲು ಬ್ಯಾಂಕ್ ಬಜಾರ್ನ ಕ್ರೆಡಿಟ್ ಸ್ಟ್ರಾಂಗನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ರೆಡಿಟ್ ಸ್ಟ್ರಾಂಗ್ನಲ್ಲಿ ನೀವು ಯಾವಾಗ ಬೇಕಾದರೂ ನಿಮ್ಮ ಕ್ರೆಡಿಟ್ ಪ್ರೊಫೈಲನ್ನು ನೋಡಬಹುದು. ನಿಮ್ಮ ಸ್ಕೋರ್, ಅಕೌಂಟ್ಸ್ ಎಲ್ಲವೂ ಒಂದೇ ಜಾಗದಲ್ಲಿ. ನೋಡಿ, ನನ್ನದು 761 ಬಹಳ ಚೆನ್ನಾಗಿದೆ. ಇಲ್ಲಿ ನೀವು ನಿಮ್ಮ ಸೆಕ್ಯೂರ್ಡ್ ಮತ್ತು ಅನ್ಸೆಕ್ಯೂರ್ಡ್ ಅಕೌಂಟ್ಸ್ ಎಷ್ಟು ಇವೆ ಎಂದು ಚೆಕ್ ಮಾಡಬಹುದು. ಅಂದರೆ ನಿಮ್ಮ ಹೆಸರಿನಲ್ಲಿ ಯಾವ ಲೋನ್ಸ್ ನಡೆಯುತ್ತಿವೆ ಎಂಬುದು. ನಿಮ್ಮ ಕ್ರೆಡಿಟ್ ಕಾರ್ಡ್ಸ್ ಎಷ್ಟು, ಅವುಗಳ ಲಿಮಿಟ್ ಏನು ಮತ್ತು ನೀವು ಎಷ್ಟು ಬಳಸಿದ್ದೀರಿ ಎಂಬುದನ್ನು ನೋಡಬಹುದು. ಮತ್ತು ಅತ್ಯಂತ ಮುಖ್ಯವಾದುದು, ನಿಮ್ಮ ಹೆಸರಿನಲ್ಲಿ ಎಷ್ಟು ಕ್ರೆಡಿಟ್ ಎನ್ಕ್ವೈರೀಸ್ ಆಗಿವೆ ಎಂಬುದು. ಹೆಚ್ಚು ಎನ್ಕ್ವೈರೀಸ್ ಇದ್ದರೆ ಸ್ಕೋರ್ ಕಡಿಮೆಯಾಗಬಹುದು. ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಮತ್ತು ಅತ್ಯಂತ ಉಪಯುಕ್ತವಾದುದು ಕ್ರೆಡಿಟ್ ಸ್ಟ್ರಾಂಗ್ನ ವಿಡಿಯೋಸ್ ಮತ್ತು ಎಕ್ಸ್ಪರ್ಟ್ ಗೈಡೆನ್ಸ್. ಇವು ಸ್ಟೆಪ್ ಬೈ ಸ್ಟೆಪ್ ಆಗಿ ಏನು ಸುಧಾರಿಸಬೇಕು ಮತ್ತು ಹೇಗೆ ಮಾಡಬೇಕು ಎಂದು ಹೇಳುತ್ತವೆ. ಇದರಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ ನಿಧಾನವಾಗಿ ಇಂಪ್ರೂವ್ ಆಗುತ್ತದೆ. ನಾನು ಕ್ರೆಡಿಟ್ ಸ್ಟ್ರಾಂಗ್ ಗೈಡೆನ್ಸನ್ನು ಫಾಲೋ ಮಾಡಿ ನನ್ನ ಸ್ಕೋರನ್ನು 761ಕ್ಕೆ ತಂದಿದ್ದೇನೆ. ಹಾಗಾದರೆ ನಿಮಗೂ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಹೆಚ್ಚಿಸಬೇಕು ಮತ್ತು ಸ್ಮಾರ್ಟ್ ಆಗಿ ಮ್ಯಾನೇಜ್ ಮಾಡಬೇಕು ಎಂದರೆ ಹಿಂದೆ ಬ್ಯಾಂಕ್ ಬಜಾರ್ನ ಕ್ರೆಡಿಟ್ ಸ್ಟ್ರಾಂಗನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ರೆಡಿಟ್ ಸ್ಟ್ರಾಂಗ್, ಸಬ್ಸ್ಕ್ರೈಬ್ ನೌ.